ಪತ್ರವನ್ನ ಯಾರು ಎಲ್ಲಿಂದ ಬರೆದಿದ್ದಾರೆ, ಏನ್ ಪ್ರಶ್ನೆ ಕೇಳ್ತಿದ್ದಾರೆ ಗುರೂಜಿಯನ್ನ ನೋಡ್ಬಿಡೋಣವಾ? ಗುರುಜಿ, ಪತ್ರವನ್ನ ಬಳ್ಳಾರಿ ಜಿಲ್ಲೆ ಕುರುಗೋಡು ಗ್ರಾಮದಿಂದ ಬರೀತಿದ್ದಾರೆ. ಅವರ ಹೆಸರು ಲೀಲಾವತಿ ಅಂತ. ನಮಸ್ಕಾರ ಗುರುಜಿ, ನಿಮ್ಮ ಕಾರ್ಯಕ್ರಮವನ್ನ ತಪ್ಪದೇ ವೀಕ್ಷಿಸ್ತೇವೆ. ಏನಾದ್ರೂ ಕಾರ್ಯಕ್ರಮ ನೋಡ್ಲಿಲ್ಲ ಅಂದ್ರೆ ಬಹಳ ಬೇಸರವಾಗ್ಬಿಡತ್ತೆ ನಮ್ಗೆ ಅವತ್ತು ಅಂತ ಹೇಳ್ತಾರೆ. ಜೊತೆಗೆ ತುಂಬಾನೇ ನೊಂದು ಈ ಪತ್ರ ಬರೀತಿದ್ದೀನಿ, ದಯಮಾಡಿ ಪರಿಹಾರ ನೀಡಿ ಅಂತ ಕೇಳ್ಕೊಳ್ತಿದ್ದಾರೆ. ಅವರ ಸಮಸ್ಯೆ ಅವರ ಮಗಳ ಮತ್ತು ಯಜಮಾನರ ಕುರಿತದ್ದಾಗಿದೆ. ಅದು ಚರ್ಮದ ವ್ಯಾಧಿ ಅಂತೆ ಗುರುಜಿ. ಏನಂದ್ರೆ ಅವರ ಯಜಮಾನರಿಗೆ 28 ವರ್ಷ ವಯಸ್ಸಿದ್ದಾಗ ಅವರಿಗೆ ಚರ್ಮ ರೋಗ ಬಂದಂತೆ. ಈಗ ಅವ್ರ ಮಗಳಿಗೆ ದೊಡ್ಡಮ್ಮ ಅಂತಾರಲ್ಲ ಗುರುಜಿ, ಆ ಅಮ್ಮ ಬಂದಿದ್ಯಂತೆ. ಏನ್ ಮಾಡಿದ್ರು, ಗ್ರಾಮ ದೇವತೆಗೆ ಶಾಂತಿ ಮಾಡಿಸಿದ್ರು ಕೂಡ ಹೋಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಗುರುಜಿ? ನಾವು ವೈದ್ಯರ ಹತ್ರ ಹೋಗಿ ಕೇಳಿದಾಗ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಹೇಳಿ, ಇದು ಏನ್ ಮಾಡ್ಬೇಕು ಈ ಒಂದು ಕಾಯಿಲೆಗೆ ಅಂತಿದ್ದಾರೆ. ನೋಡಿ ಲೀಲಮ್ಮ, ಇವತ್ತು ನಿಮ್ಮ ಮಗಳಿಗೆ ಬಂದಿರತಕ್ಕಂಥ ವಿಚಾರ ಏನು, ಆ ದೊಡ್ಡಮ್ಮ ಅಂತ ಬಂದಿದೆಯೋ ಅದಕ್ಕೆ ಶುಚಿರ್ಭೂತವಾಗಿ ಇಲ್ಲದಿದ್ದ ಪಕ್ಷದಲ್ಲಿ ಈ ರೀತಿ ಆಗತ್ತೆ, ಹೆಚ್ಚಾಗಿರುತ್ತೆ. ದೇವರಿಗೆ ಇವ್ರ ಮೇಲೆ ಪ್ರೀತಿ ಬಂದಿದೆ ಅನ್ನೋಕ್ಕಿಂತನೂ ದೋಷಗಳು ಹೆಚ್ಚು ಮಾಡಿದ್ದ ಪಕ್ಷದಲ್ಲಿ ಬಂದಿರುತ್ತೆ. ಅವಳು ಈ ಪ್ಲೇಗು, ಕಾಲ್ರಾ ಅಂತ ಏನೇನಿದೆ ಅದೆಲ್ಲ ರೀತಿಯಾದ ಒಂದು ವೈರಸ್ನ ಸೃಷ್ಟಿ ಮಾಡ್ತಾಳೆ. ದೇಹದಲ್ಲಿ ಯಾವುದೋ ಒಂದು ರಕ್ತದ ಕಮ್ಮಿ ಇದ್ದ ಪಕ್ಷದಲ್ಲಿ, ಅಲ್ಲಿರ್ತಕ್ಕಂಥ ಒಂದು ಕಾಣಿಕೆ ಇಲ್ಲದಿದ್ದ ಪಕ್ಷದಲ್ಲಿ, ಋಣವನ್ನು ತೀರಿಸ್ಕೊಳ್ದಿದ್ದ ಪಕ್ಷದಲ್ಲಿ ಈ ರೀತಿ ಆಗುತ್ತೆ. ಇದಕ್ಕೆ ಕಾರಣಾಂತರದಿಂದ ಬಂದಿರತಕ್ಕಂಥ ಈ ದೊಡ್ಡಮ್ಮ ಆಗಲಿ ಚಿಕ್ಕಮ್ಮ ಆಗಲಿ ಅಮ್ಮ ಬಂದಿರೋದು ನೀವುಗಳು ಶುಚಿರ್ಭೂತ ಇಲ್ಲದೆ ಇರೋದಕ್ಕೆ. ನೀವು ಶುಚಿರ್ಭೂತ ಇದ್ದರೆ ಅದು ಆದಷ್ಟು ಬೇಗ ಹೋಗುತ್ತೆ. ಎಷ್ಟು ಮಾಡಿದ್ರೂ ಹೋಗಲಿಲ್ಲ, ದೇವ್ರಿಗೆ ಮಾಡಿದ್ವಿ ಅಂದರೆ ನೀವು ಮಾಡಬೇಕಾದಿಷ್ಟೇ, ಮನೆಯನ್ನು ಎಲ್ಲ ಸ್ವಚ್ಛಪಡಿಸಿ. ಎಲ್ಲರೂ ಗೋಮೂತ್ರ, ಗೋಮಯ ಅಂತ ಏನಿದೆ, ಸೆಗಣಿ ನೀರನ್ನು ಸ್ವಲ್ಪ ಮಟ್ಟಿಗೆ ಸೆಗಣಿಯನ್ನು ತೊಗೊಂಬರೋದು, ದೊಡ್ಡ ಬಕೆಟ್ ನೀರಲ್ಲಿ ಸ್ವಲ್ಪ ಮಟ್ಟಿಗೆ ಸೆಗಣಿ ಹಾಕೋದು, ತದನಂತರ ಅದರಲ್ಲಿ ಗೋಮೂತ್ರವನ್ನು ಸ್ವಲ್ಪ ಮಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಬಿಡೋದು. ಗೋಮೂತ್ರ ಹೆಚ್ಚಾಗಿ ಹಾಕಬೇಕು, ಕೈ ಕಾಲನ್ನ ತೊಳ್ಕೊಂಬರೋದು ಅದರಲ್ಲೇ, ಮನೆಯನ್ನು ಪೂರ್ಣವಾಗಿ ಪ್ರೋಕ್ಷಣೆ ಮಾಡೋದು ಅದರಲ್ಲೇ, ಅವಳು ಎಲ್ಲಿ ಮಲ್ಕೊತಾಳೋ ಅಲ್ಲಿ ಈ ಬೇವಿನ ಎಲೆಗಳಲ್ಲಿ ಪೂರ್ತಿಯಾಗಿ ನೆನೆಸಿ ಅದನ್ನೆಲ್ಲ ಹೀಗೆ ಪ್ರೋಕ್ಷಣೆ ಮಾಡಬೇಕು. ಇವಳು ಮಲ್ಕೊಳ್ಳೋದು ನೆಲದ ಮೇಲೆ, ಚಾಪೆ ಮೇಲೆ ಬಿಳಿ ಪಂಚೆಯನ್ನು ಹಾಕಿ ಕೆಳಭಾಗದಲ್ಲಿ ಬರೀ ಬೇವಿನ ಎಲೆ ಹಾಕಿ ಮಲಗಿಸ್ಬೇಕು. ಪೂರ್ವಕ್ಕೆ ತಲೆ ಹಾಕಿ ಮಲಗಿಸ್ಬೇಕು. ಅಮ್ಮನವ್ರನ್ನ ಸ್ಮರಣೆ ಮಾಡ್ಕೊತ ಮಲಗಿಸ್ಬೇಕು. ಈ ಅಮ್ಮನವರಿಗೆ ಸರಿಯಾಗಿ ಹೋಗೋಕ್ಕೆ ಅವಕಾಶ ಅಂದರೆ ನೀನು ಒಂದು ಕ್ಷೇತ್ರ ಹೇಳ್ತೀನಿ, ಅದನ್ನು ಬರ್ಕೊಳ್ಳಮ್ಮ ಲೀಲಮ್ಮ. ತಂಜಾವೂರು ಮಾರಿಯಮ್ಮ ಅಂತಿದ್ದಾಳೆ. ತಂಜಾವೂರಲ್ಲಿ ಮಾರಿಯಮ್ಮ ಅಂತಿದ್ದಾಳೆ. ತಂಜಾವೂರು ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕ್ಷೇತ್ರ, ಬೃಹದೀಶ್ವರನ ದೇವಸ್ಥಾನ. ಅಲ್ಲಿಂದ ಒಂದು ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ತಂಜಾವೂರು ಮಾರಿಯಮ್ಮ. ಇವಳು ಈ ಅಮ್ಮ ಬಂದಾಗ ಎಲ್ಲವನ್ನು ಹೋಗ್ಲಾಡಿಸ್ತಕ್ಕಂಥವಳು. ಇವತ್ತಿಗೂ ಮುತ್ತು ಮಾರಿಯಮ್ಮ ಅಂತ ಕರೀತಾರೆ ಅವಳನ್ನ. ಇವತ್ತಿಗೂ ಆ ಶೆಕೆ ಅಮ್ಮನವರಲ್ಲಿ ಬರುತ್ತೆ. ಶೆಕೆ ಬಂದಾಗ ಹಿಂಗೆ ಮುಖ ಒರೆಸ್ತಾ ಹೋದರೆ ಎಲ್ಲೆಲ್ಲೋ ಹೀಗೆ ಏನೋ ಇದೆಯೇನೋ ಇನ್ನೂ ಅಷ್ಟಷ್ಟು ಶೆಕೆ, ಆವಾಗವಾಗ ಬೆವರ್ತಾಳೇನೋ ಅಮ್ಮನವರು, ಅವಳು ಮುಟ್ಟೋಣ ಅನ್ಸತ್ತೆ. ಅರ್ಚಕರಾಗಲಿ ಹೊರಗಡೆ ಆಗಲಿ ಪ್ರತಿಯೊಬ್ಬರಿಗೂ ಕಣ್ಣಿಗೆ ಕಾಣತಕ್ಕಂಥ ಈ ಮುತ್ತು ಮಾರಿಯಮ್ಮನೇ ತಂಜಾವೂರು ಮಾರಿಯಮ್ಮ. ಇಡೀ ಜಗತ್ತಲ್ಲಿ ಯಾರಿಗೆ ಎಲ್ಲಿ ಅಮ್ಮ ಬಂದರೂ ಈ ಜಗನ್ಮಾತೆನೇ ದೊಡ್ಡಮ್ಮ. ಅಂದರೆ ಆದಿಶಕ್ತಿಯ ಮೂಲವಾಗಿರ್ತಕ್ಕಂಥ ಇವಳು ಈ ರೋಗಗಳಿಗಾಗಲಿ ಕರ್ಮಗಳನ್ನಾಗಲಿ ಯಾರ್ಯಾರಿಗೆ ಬಂದಿದೆಯೋ ಅದನ್ನೆಲ್ಲ ಹೋಗ್ಲಾಡಿಸ್ತಕ್ಕಂಥ ಜಗನ್ಮಾತೆ ಏಕೈಕವಾಗಿ ತಂಜಾವೂರು ಬೃಹದೀಶ್ವರನ ದೇವಸ್ಥಾನದಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ಮುತ್ತು ಮಾರಿಯಮ್ಮ. ಅವಳನ್ನ ತಂಜಾವೂರು ಮಾರಿಯಮ್ಮನ ದೇವಸ್ಥಾನ ಯಾರನ್ನು ಕೇಳಿ ಎಲ್ಲಾದರೂ ಹೇಳ್ತಾಳೆ. ಶುಕ್ರವಾರ ಮಂಗಳವಾರ ಹೋಗಿ ಅಲ್ಲಿ ಅಮ್ಮನವರಿಗೆ ಅರಿಶಿಣದ ನೀರು ಸ್ನಾನ ಮಾಡಿಸ್ತಾಳೆ. ಇವಳಿಗೂ ಅರಿಶಿಣದ ನೀರು ಸ್ನಾನ ಮಾಡಿಸ್ತಾರೆ. ಅರಿಶಿಣದ ನೀರು ಸ್ನಾನ ಮಾಡಿಸಿದ ಮೇಲೆ ಅಮ್ಮನವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ. 3 ದಿವಸದ ಕಾಲ ಅಲ್ಲಿ ರೂಮ್ಗಳು ಕೊಡ್ತಾರೆ. ಆ ರೂಮಲ್ಲಿ ಇದ್ದು ಇದನ್ನು ವಾಸಿ ಮಾಡಮ್ಮ, ನಾನು ಹೋಗಿ ಬರ್ತೀನಿ, ಮತ್ತೆ ತಿರುಗಿ ಬಂದು ನಿನಗೆ ನನ್ನ ಕೈಲಾದ ಸೇವೆಯನ್ನು ಮಾಡ್ತೀನಮ್ಮ ಅಂತ ಸ್ಮರಣೆ ಮಾಡ್ಕೊಳ್ಳಿ. ನೀವು ಅಂಬ್ಲಿಯನ್ನು, ರಾಗಿ ಅಂಬ್ಲಿಯನ್ನು ಹಾಕಿ ಅಂತ ನಾನು ಎಷ್ಟು ಸಲಿ ಬಡ್ಕೊಂಡಿದ್ದೀನಿ ಎಲ್ಲರಿಗೂ. ದಯವಿಟ್ಟು ಎಲ್ಲರೂ ಶನಿವಾರ ಶನೇಶ್ವರನ ಕಥೆಗಳನ್ನು ಓದಿ. ಇನ್ಮೇಲೆ ನೋಡಿ ನಿಮ್ಗೆ ಎಲ್ಲರಿಗೂ ವಿಧಿಯೇ ಒಂದೊಂದು ಹೆಂಗಸರಿಗೂ ಎಲ್ಲೆಲ್ಲಿ ಯಾವ್ಯಾವ ಹುಡುಗಿರು ಹೇಗೆ ಗೊತ್ತಿಲ್ಲ, ಯಾವ ವಯಸ್ಸು ಅಂತ ನೋಡಲ್ಲ, ಈ ಥರದ ವಿಚಾರಗಳು ಜಾಸ್ತಿ ನಡೀತಾ ಹೋಗುತ್ತೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಶನೇಶ್ವರನ ಕಥೆಯನ್ನು ಒಂದು ಗ್ರಾಮದಲ್ಲಿ ಎಲ್ಲರೂ ಸೇರಿಕೊಂಡು ಹೇಳ್ಕೊಡಿ. ಅದಾದಮೇಲೆ ಕಥೆಯನ್ನು ಓದಿದಂತ ನೀವೆಲ್ಲ ಮತ್ತೆ ಮನೆ ಬೆಳಗ್ಗೆ ಜಾವ ಬೇಗ ಎದ್ದು ಹೋಗಿ ಸ್ನಾನಗಳನ್ನ, ಅಂದರೆ ಎಲ್ಲರೂ ಕಥೆ ರಾತ್ರಿಯಿಂದ ಕೇಳಿರ್ತೀರ, ಹೋಗಿ ಸ್ನಾನಗಳನ್ನ ಮಾಡ್ಕೊಳ್ಳಿ. ಮತ್ತೆ ವಾಪಸ್ ಒಂದು ರಾಗಿ ಅಂಬ್ಲಿಯನ್ನು, ಕೂಳು ಅಂತ ಹೇಳ್ತೀವಿ, ಅಂಬ್ಲಿಯನ್ನು ಅಮ್ಮನವರಿಗೆ ತುಂಬ ಪ್ರೀತಿ, ಅಮ್ಮನವ್ರ ದೇವಸ್ಥಾನ ಮುಂದೆ ಹಂಚಿದಾಗ ಶನೇಶ್ವರ ತುಂಬ ಸಂತೋಷ ಪಡ್ತಾನಂತೆ. ಗ್ರಾಮ ದೇವತೆಗಳು ಇಷ್ಟಾರ್ಥ ಸಿದ್ಧಿ ಆಗತ್ತಂತೆ. ಆ ಥರ ಇವಳ ಮುಖಾಂತರವಾಗಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ತಂಜಾವೂರು ಮಾರಿಯಮ್ಮಗೆ ಹೋಗಿ ಬಂದ ತಕ್ಷಣ ಇಲ್ಲಮ್ಮ, ಇವಳ ಮುಖಾಂತರವಾಗಿ ಅಂಬ್ಲಿಯನ್ನು ಜನಗಳಿಗೆ ಹಂಚಬೇಕು. ಮಂಗಳವಾರ ಅಥವಾ ಶುಕ್ರವಾರ ನೆನೆಸ್ಕೊಳ್ಳಿ, ಮನೆ ದೇವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ. ನಿಮ್ಮ ಗ್ರಾಮದಲ್ಲಿ ನಿಮ್ಮ ಗ್ರಾಮ ದೇವತೆಯ ಮುಂದೆನೇ ಡ್ರಮ್ಗಟ್ಲೆ ಅಂಬ್ಲಿಯನ್ನು ಹಂಚಿ ಅಥವಾ ಹಂಡೆಗಟ್ಲೆ ಹಂಚಿ ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ.